ಅಂತ ಅವ್ರಿಗೆ 75 ಆಗಿದೆ. ನಮ್ಮ ಶಾಂತಪ್ಪ ಅವರು ಒಂದು 60 ಆಗಿದೆ. ಇಂಥದ್ದೆಲ್ಲ ಈ ಒಂದು ವೇದಿಕೆಯಲ್ಲಿ ಒಂದು ಅಭಿನಂದನೆ ಸನ್ಮಾನ ಮಾಡಿದಾಗ ಅವರಿಗೆ ಸಂತೋಷ ಆಗುತ್ತೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇವೆಲ್ಲವೂ ಇದ್ದಾಗ ಕೂಡ ಸಾಕಷ್ಟು ಗೊಂದಲದಲ್ಲಿರ್ತಾರೆ. ಅವರಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಆ ಕೆಲಸ ಆ ಒತ್ತಡ ಈ ಒತ್ತಡ, ಇನ್ನೊಂದು 2-3 ಗಂಟೆಗಳ ಕಾಲ ಅವರು ನೆಮ್ಮದಿಯಾಗಿರಲಿ. ಈ ಒಂದು ಪ್ರಶಸ್ತಿ ಅವರ ಜೀವಮಾನದಲ್ಲಿ ಗೊತ್ತಿರೋವರೆಗೂ ಅವ್ರನ್ನ ನೆನೆಸ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ನನಗೆ ಜಾಸ್ತಿ ಆಗಿದೆ. ಆ ಒಂದು ಉದ್ದೇಶಕ್ಕೇ ಇವತ್ತು ಒಂದು 5-6 ಜನಕ್ಕೆ 100 ಕಾರ ಪಾಲಿ ನಮ್ಮ ಉಡೇಶಿ ಕೃಷ್ಣ ಅವರು, ನಮ್ಮ ದೇವದಾಸ್ ಅವರು, ನಮ್ಮ ರಾಜೇಶ್ ಅವರು ಹಾಗೂ ನಮ್ಮ ಲಕ್ಷ್ಮೀನಾರಾಯಣ ಹಿರಿಯ ಕಾರ್ಯದರ್ಶಿಗಳು ವಿಧಾನಸೌಧ ಅವರು ಬಂದಿದ್ದಾರೆ. ಆಮೇಲೆ ಶ್ರೀ ಶೈಲಜ ಅವರು ಶಾಖಾಧಿಕಾರಿ ಸಚಿವಾಲಯ ಅವರು ಬಂದಿದ್ದಾರೆ. ಆಮೇಲೆ ಶ್ರೀಮತಿ ನಾಗರತ್ನ ಅವರು ಸಾಹಿತಿಗಳು ಅವರು ನಮ್ಮ